ಅಣ್ಣ ಈಗ ನೆಕ್ಸ್ಟ್ ಈಗ ಇನ್ನೊಂದು ಜೊತೆ ತಗೊಂಬಂದಿರಾ ಇವುಗಳ ಬಗ್ಗೆ ಹೇಳ್ಕೊಡಿ ಅಣ್ಣ, ಸ್ವಲ್ಪ ತಿಳಿಸ್ಕೊಡಿ. ಇದು ನಮ್ಮ ಸಬ್ಜಾ ಮೇನ್ ಲೈನ್ ಇದನ್ನು ಅದಕ್ಕೆ ಮಾಡ್ರೆ ಹೆಣ್ಣು ಅಣ್ಣ. ಇದು ಧೂಮ ಮಾಡಿದ್ದೀರಾ? ಇದು ಅದು ಅಣ್ಣ ಅದ್ರ ಮಗ ಇದು. ಇದು ಅಣ್ಣ ಬಿಟ್ಟಿದ್ರಾ? ಬಿಟ್ಟಿದ್ದೀವಿ ಅಣ್ಣ. 8 ಕಟ್ ಮಾಡಿದೆ. ಇದೇ ಜೊತೆ ಇದರಲ್ಲೆಲ್ಲ ಪರ್ಫಾರ್ಮೆನ್ಸ್ ಹೆಂಗಣ್ಣ? ಈ ವರ್ಷ ಮಾಡಿಸಿದ್ದೀನಿ ಅಣ್ಣ. ಪಟ್ಟ ಬಿಟ್ಟಿದ್ದೀನಿ, 8 ಕಟ್ ಮಾಡಿದ್ದೀನಿ. ಈಗ ಹೋಯ್ತು ಪಟ್ಟ, ಅದು ಯಾವ ಎರಡೇ ಗರಿಲಿ ಇರೋದು ಹೋಗಿ ಕೂತ್ಕೊಂಡಿದೆ. ಇಡ್ಸಿ ಅಣ್ಣ ಅದನ್ನು ತೋರ್ಸೋಣ. ನೋಡಿ ಸಬ್ಜಾ ಎಷ್ಟು ಚೆನ್ನಾಗಿದೆ ಬರ್ಡು. ನೋಡೋವಂಥ ಅಕ್ಕಿಗಳು ಟೇಲ್ ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಐಸ್ ತೋರಿಸ್ಕೊಡ್ತೀನಿ ನೋಡಿ. ಪಟ್ಟ ಏನು ಟೈಮ್ ಬಂತಾನೆ ಇದರಲ್ಲಿ? ಈಗ ಪಟ್ಟ ಒಂದು 5 ಅವರ್ ಆಡ್ತೈತಣ್ಣ. 5 ಅವರ್ ಆಡಿಸಿ 8 ಕಟ್ ಮಾಡಿದ್ದೀನಿ. ಅದರಲ್ಲೂ ಇದಕ್ಕೆ ಈ ಸಬ್ಜಾ ಗಂಡು ಏನಿದೆ ಇದಕ್ಕೆ ಈ ಎಂಡ್ ಟಚ್ ಮಾಡಿದ್ವಿ. ಇದು ಅಣ್ಣ ಇದು ಇದು ನಿಮ್ಮ ರೇಗ್ದರ್ ಲೈನೇಜಲ್ಲಿ ಬರುತ್ತಾ ಇಲ್ಲ ಬೇರೆ? ಇಲ್ಲ ಬೇರೆದ್ರಲ್ಲಿ ಅಣ್ಣ. ಅದು ಬೇರೆ ಲೈನಲ್ಲಿ ಬರುತ್ತೆ. ಬೇರೆ ಲೈನಲ್ಲಿ ತರಿ ಬಿಡ್ಬೇಡ. ಫೀಮೇಲ್ ಹೇಗಿದೆ ಅಂತ ಧೂಮ ಇದಕ್ಕೆ ಮ್ಯಾಚ್ ಮಾಡಿರೋದು. ಇವೆರಡಕ್ಕೆ ಬಂದಿರೋದಲ್ಲ ಪಟ್ಟ? ಪಟ್ಟ ಅದು ತೋರಿಸ್ಕೊಡ್ತೀನಿ. ಹೆಣ್ಣೊಂದು ಹಿಡ್ಕೊಂಬ. ಹೆಣ್ಣು ಮೇಲೆ ಇದ್ಬಿಡು. ಮೇಲೆ ಕೀಗಳು ಕೈ ಮೇಲೆ ಇಲ್ಲ. ಫೀಮೇಲ್ ನೋಡ್ಕೊಳ್ಳಿ. ಅದಕ್ಕೆ ಬಂದಿರೋ ಪಟ್ಟಣ ಅದು ಈ ಜೊತೆಗೆ ಭಾಳ ಹಳೆಯ ಗಂಡ ನಮ್ಮ ಲೈನಲ್ಲಿ ಇದು. ಇದರೆಲ್ಲ ಫಸ್ಟು ಪಟಗಳು ಏನೇನು ಟೈಮ್ ಪಟ್ಟ ಬಿಟ್ಟಿದೀವಣ. ಬಿಟ್ಟಾಗೆಲ್ಲ ಕಳೆದು ಹೋಗಿದೆ. ಕುತ್ಕೊಂಡಿಲ್ಲ ಜಾಸ್ತಿ. ಗೊತ್ತಿಲ್ಲ. ಟೈಮ್ ಮಾಡಿ ಹಿಂಗೆ ಕುತ್ಕೊಂಡೆ ಹೋಗಿದ್ದಾವೆ. ಅಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ. ಅಕ್ಕಿ ತುಂಬ ಒಳ್ಳೆ ಅಕ್ಕಿಗಳು ಸಬ್ಜಾಗಳು. ಅದು ಮಗ ನಂಗೆ ತೋರಿಸ್ಕೊಂಡು ಈ ವರ್ಷದಲ್ಲಿ ಬಂದಿರೋದಣ್ಣ. ಇದು ಈ ವರ್ಷ ಇದೇ ಜೊತೆಲಿ ಮಾಡಿಸಿರೋದು. ಇನ್ನೊಂದು ಹೆಣ್ಪಟ್ಟ ಅಲ್ಲಿ ಬಿಟ್ಟಿದ್ದೀವಿ, ಆಡ್ತಾ ಇದೆ. ಇವಾಗ ನೀವು ಸಬ್ಜಾ ಮತ್ತೆ ಧೂಮ ಹೆಣ್ಣು ನೋಡಿದ್ರು ಅದ್ರ ಮಗ ಇದು. ಇದು ಈ ಸಲ ಆಡಿಸಿ ಒಂದು 5 ಅವರ್ ಆಡಿಸಿ 8 ಸಿಕ್ಕಿದ್ದಾರೆ. ನೆಕ್ಸ್ಟ್ ಇಯರ್ ಬಿಡೋಕ್ಕೆ ಕ್ವಾಲಿಟಿ ತೋರಿಸ್ಕೊಡ್ತಾರೆ ನಾನು ನಿಮಗೆ. ಭಾಳ ತೆಳಗೆ ಆಡುತ್ತಣ್ಣ ಇದನ್ನು. ಕೆಳಗೆ ಆಟ ಭಾಳ ತೆಳಗೆ ಇದನ್ನು ನೋಡ್ಕೋಬೋದು. ಬರ್ಡ್ ಹೇಗಿದೆ ಅಂತ ಕರಗಂದ ನೋಡ್ಕೊಳ್ಳಿ. ಅಕ್ಕಿ ಹೇಗಿದೆ ಅಂತ ಬಣ್ಣ, ಶೇಪು, ಪ್ಯಾಟರ್ನ್ ಎಲ್ಲ ಏನು ಜೊತೆ ನೋಡಿದ್ರು ಸಬ್ಜಾ ಆ ಪೇರಲ್ಲಿ ಬಂದಿರೋ ಅಕ್ಕಿ ಇದು. ಈಗೊಂದು ಸಬ್ಜಾ ಜೊತೆ ತೋರಿಸಿದ್ರು. ಈಗ ಒಂದು ಒಳ್ಳೆದೊಂದು ಧೂಮ ಜೊತೆ ತಗೊಂಬಂದಿದ್ದಾರೆ. ಅದ್ರ ಬಗ್ಗೆ ಹೇಳ್ತಾರೆ ಅಣ್ಣ, ಹೇಳಿ ಅಣ್ಣ. ಇದು ಗಂಡು, ಇದು ಫೀಮೇಲ್. ಇದು ಜೊತೆ ಇದೇ ಜೊತೆ ಅಣ್ಣ. ಇದರಲ್ಲಿ ಚೆನ್ನಾಗಿ ಈ ವರ್ಷ ಪಟ್ಟ ಮಾಡಿಸಿ ಬಿಡ್ತಾ ಇದೀವಿ. ಆಡ್ತಿದೆ ಈಗ ತೋರಿಸಿದ್ನಲ್ಲ ಸೀಲಿಗೆ. ಇದೇ ಜೊತೆಲೆ ಅದು. ಈಗ ಇವತ್ತು ಸೀಲಿಗೆ ಆಡ್ತಲ್ಲ ಅದು ಈ ಜೊತೆಲೆ ಇದೇ ಜೊತೆಲೆ. ಇದರ ನೆಕ್ಸ್ಟ್ ಪಟ್ಟ ಇದು. ಈ ಪಟ್ಟ ನೆಕ್ಸ್ಟ್ ಬಂದಿರೋದು ಇದು. ಅದು ಗಂಡು ಹಿಡ್ಕೋದು. ಇದು ಜೊತೆ ಅಣ್ಣ ನಿಮ್ಗೆ ಹೆಂಗ್ ಬಂತಣ್ಣ? ಇದು ನಮ್ಮ ಅಣ್ಣಾರ ತಗೊಂಬಂದಿದ್ರು ಇದನ್ನ. ಈ ಹಣ್ಣು ಮನಿದೆ ಇದು ಅಣ್ಣ. ಈ ಗಂಡು ಈಗ ನಿಮ್ಗೆ ಹೆಂಗ್ ಬಂತು ಅಕ್ಕಿ? ಹೆಂಗೆ ಅಕ್ಕಿಗಳು ನೋಡಿದ್ವಿ ನೀವು? ಅಂದ್ರೆ ಇದು ದುಡ್ಡಿಗೆ ತೊಗೊಂಡಿದ್ದು ನಾನು. ತೊಗೊಂಡು ಬರ್ತಿ ವರ್ಷ ಆತ, ಒಂದು 15 ವರ್ಷ ಆತ ತೊಗೊಂಡು ಗಂಡು. ಅಂದ್ರೆ ಇದ್ರಾಗ ಮರಿನೂ ಚೆನ್ನಾಗಿ ಆಡಿದವು. ಈ ವರ್ಷ 8 ಆಡ್ತೈತಣ್ಣ. ಇದು ಆಡಾಕತ್ತೈತಿ ಈ ವರ್ಷ. ಇವತ್ತೇನು ಸೀಲಿಗೆ ಆಡ್ತಂತ ನೀವು ತೋರಿಸೋದು 5 ಚಿಲ್ಡ್ರೆ ಇದೇ ಜೊತೆಲಿ ಬಂದಿರೋ ಅಕ್ಕಿ ಮಾತ್ರ ಆಟ ನೀವು ನೋಡ್ಬೇಕು. ಅಕ್ಕಿ ಈ ಕುತ್ಕೊಂತ ಅನ್ಬೇಕು. ಬರೀ ಛತ್ರಿ ಕೆಳಗೆ ಹಿಂಗೆ ಹೋಗೋದು ಅಕ್ಕಿ ಮಾತ್ರ. ತುಂಬಾ ಚೆನ್ನಾಗಿ ಅಕ್ಕಿ ಆಡ್ತು. ನಾವು ನೋಡ್ಕೊಂಡು ಒಂದು 2 ಅವರ್ ಅಕ್ಕಿಲೇ ನಿಂತು ನೋಡಿದ್ದೀನಿ. ಹಾಗಾಗಿ ಅದ್ರದ್ದು ತಂದೆ ತಾಯಿ ಬಂದು ಇವೇ 2 ಅಕ್ಕಿಗಳು ಅಣ್ಣ. ಇದರಲ್ಲಿ ಬೇರೆ ಬಣ್ಣ ಅಂದ್ರೆ ಈ ಬಣ್ಣ ಬಿಟ್ಟರೆ ಬೇರೆ ಬಣ್ಣ ಇಲ್ಲ. ಕಪ್ಪೆ ಬರುತ್ತೆ, ಧೂಮ ಬರುತ್ತೆ, ಧೂಮ ಲೈಟ್ ರೇಕ್ ಬರುತ್ತೆ ಅಷ್ಟೇ. ಇದು ಜಲ್ಲಿ ಇದ್ರಲ್ಲಿ ಬಂದಿರೋದಲ್ಲ, ಹಂಗಾಗಿ ಬಣ್ಣ ಕೀಳುತ್ತೆ ಇದು. ಹಾಕಿ ತೋರಿಸ್ಕೊಡ್ತೀನಿ. ನೋಡ್ಬೋದು ಧೂಮ ಗಂಡು. ಬಂದೆ ಬಂದಣ. ಇದು ಆ ಗಂಡಿಗೆ ಏನಿದೆ ಅದಕ್ಕೆ ಮಾಡಿರೋ ಫಿಮೇಲ್. ಇದು ಫಿಮೇಲ್ ನೋಡ್ಬೋದು. ಪ್ಯಾಟರ್ನ್ ಹೆಂಗಿದೆ ಇದು ಮಾಡಿ ತೋರಿಸಿ. ತಿರಿ ನೋಡ್ಕೊಳ್ಳಿ. ಏನು ನೋಡ್ಕೊಂಡು ಎಷ್ಟು ಪರ್ಫೆಕ್ಟ್ ಆಗಿದೆ ಫಿಮೇಲ್ ಅಂತ. ಐಸ್ ನೋಡ್ಕೊಳ್ಳಿ.
ಸರಿ ಸರ್ ಅಣ್ಣ ಆಯ್ತು. ನೋಡಿ ಇದೇ ಜೊತೆ ಇವತ್ತೇನು ಸೀಲಿಗಾಡ್ತು ಈ ಗಂಡು, ಅದರದ್ದು ತಂದೆ ತಾಯಿ ಬಂದಿವೆ ಅಕ್ಕಿಗಳು. ಧೂಮ ಗಂಡು, ಧೂಮ ಹೆಣ್ಣು, ಕಪ್ಪು ಧೂಮ ಗಂಡು, ಬಿಳೆ ಧೂಮ ಹೆಣ್ಣು, ಒಳ್ಳೆ ಜೊತೆ. ಅಣ್ಣ ಈಗೊಂದು ಮಕ್ಷಿ ಜೊತೆ ತಗೊಂಬಂದಿರಾ, ಈ ಜೊತೆಗಳ ಬಗ್ಗೆನೂ ಹೇಳಿಕೊಡಿ. ಇದರಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಬ್ರದರ್. ಈಗ ಆಡ್ತಿದೆ, ಒಂದು ಕರೆಗೋಲ್ದಾರ ಗಂಡಿದೆ, ಆ ಗಂಡದ ಬರೋದು ಈ ಜೊತೆಲೇ ಬಂದಿರೋದು. ಈ ಜೊತೆಲೆ ಬಂದಿರೋದು. ಹಾಂ, ಇವು ಅಕ್ಕಿಗಳಣ್ಣ ನಿಮಗೆ ಬಂದಿದ್ದು? ಇವು ಮನೆ ಅಣ್ಣ, ಇದ್ರ ಎಲ್ಲ ಮನೆ ಅಕ್ಕಿಗಳೇ. ಮನೆ ಅಕ್ಕಿ ಅಣ್ಣ ಇದು ಏನಂತೀರಿ ನಿಮ್ಮ ಕಡೆ? ಇದು ಗುಲ್ದಾರ ಇಲ್ಲ ಮಕ್ಷಿ ಅಂತೀರಿ? ಮಕ್ಷಿ. ಅದು ಮಕ್ಷಿ. ಮಕ್ಷಿ ಗಂಡು ಸಿರಿ ನೋಡ್ಬೋದು, ಎಷ್ಟು ಚೆನ್ನಾಗಿದೆ, ಬ್ಲೇಡ್ ಇದ್ದಂಗೆ ಇದೆ, ಒಳ್ಳೆ ಮುತ್ತಿ ನೋಡ್ಕೊಳ್ಳಿ. ಝೂಮ್ ಮಾಡಿ ಐಸ್ ನೋಡ್ಕೊಳ್ಳಿ, ಎಷ್ಟು ಪರ್ಫೆಕ್ಟ್ ಆಗಿದೆ ಗಂಡು ಕಣ್ಣು. ತುಂಬ ಒಳ್ಳೆ ಕಣ್ಣು ನೋಡೋಂಥ ಅಕ್ಕಿಗಳಿವೆಲ್ಲ ನೋಡ್ಕೊಬೋದು. ಟೇಲು ಬಣ್ಣ ಇದಕ್ಕೆ ಏನು ಮ್ಯಾಚ್? ಧೂಮಾರ ಎಗ್ದಾರು. ತಿರುಗಿ ನೋಡ್ಕೊಳ್ಳಿ. ಇದರಲ್ಲೆಲ್ಲ ಪಟ್ಟಾವಲ್ ಪರ್ಫಾರ್ಮೆನ್ಸ್ ಹೆಂಗಣ ಅಂದ್ರೆ ಮೇಲ್ಗೈ ಆಗ್ತಾವ? ಮೇಲೆ ಇದ್ರಗೈ ಎಲ್ಲ ಮೇಲೆ ಇದ್ರದ್ದು ಮೇಲೆ ಆಡ್ತವೆ ಅಕ್ಕಿಗಳು. ಬಾಳ ಬಾಜಿ ಇದ್ರದಲ್ಲಿ ಅದ್ರ ಮಗ ಇದು. ಇದು ಫೀಮೇಲ್ ಮಕ್ಷಿ ಗಂಡಿ ಮಾಡಿರೋದು, ಆ ಗಂಡು ಬಿಡಿ. ಇದು ಅದ್ರ ಮಗ ಅಣ್ಣ, ಇದೆ ಇದ್ರ ಪಟ್ಟ ಇದು. ನೋಡಿ ಬೇಡಿ ಈಗ ಮಕ್ಷಿ ಗಂಡು ನೋಡಿದ್ರು ಧೂಮಾರ ಎಗ್ದಾರೇನ, ಅದಕ್ಕೆ ಬಂದಿರೋ ಮಗ ಇದು. ಇದು ಏನ್ ಟೈಮ್ ಮಾಡಿದಣ್ಣ? ಅಣ್ಣ ಇದು ಒಂದು 5 ಅವರ್ ಆಡ್ತಿತ್ತು. ಒಂದೇ ದಿವಸ ಬಂದ್ ಮಾಡಿದಕ್ಕೆ ಬಾಳ ಬಾಜಿ ಮಾಡ್ಕೊಂಡು ಬೆಳಿತಾ ಇತ್ತು. ಮತ್ತೆ ನೆಕ್ಸ್ಟ್ ವರ್ಷ ಬಿಡೋಣ ಅಂತ ಕಟ್ ಮಾಡೋದು. ಕಟ್ ಮಾಡಿದ್ರಿ. ಈಗೇನ್ ಮಕ್ಷಿ ಗಂಡು ಒಂದು ಧೂಮಾರ ಎಗ್ದಾರ ಏನ್ ತೋರಿಸಿದ್ರು ಅದಕ್ಕೆ ಬಂದಿದ್ ಪಟ್ಟ ಇದು. ಒಂದೇ ದಿವಸ ಬಂದ್ ಮಾಡಿರೋದು. ಅಂದ್ರೆ 5 ಅವರ್ ಬಂತಲ್ಲ ಅಂತಂದು ಬಂದ್ ಮಾಡಿ ಉಡಾನ್ ಮಾಡೋಣ ಅಂತ ಮಾಡಿದೆ. ರೆಗ್ಯುಲರ್ ಬಿಡ್ಕೊ ಬರ್ತಿದ್ರಂತ ಅಕ್ಕಿ. ಏಕ್ತು ಒಂದಿನ ರೆಸ್ಟ್ ಕೊಟ್ಟಿದ್ದಾರೆ, ಒಂದು ರೆಸ್ಟಿಗೆ ಏನು ಆಡುತ್ತೆ ನೋಡೋಕ್ಕೆ. ಅಕ್ಕಿ ಓವರ್ ಬಾಜಿ ಮಾಡಿಬಿಟ್ಟಿದೆ, ಹಂಗಾಗಿ ಮತ್ತೆ ಹೊಡೆದಿಕ್ಕಿದ್ದಾರೆ ನೆಕ್ಸ್ಟ್ ಇಯರ್ ಬಿಡ್ಕೊಳಕ್ಕೆ. ಈಗೇನು ಮಕ್ಷಿ ಗಂಡು ಧೂಮಾರ ಎಗ್ದಾರೆ ನೋಡೋದು ಅದ್ರ ಮರಿ ಇದು. ಇದು ಚೆನ್ನಾಗಿ ಅಕ್ಕಿ ಆಡಿದೆ, ನೋಡ್ಕೊಬೋದು, ಪ್ಯಾಟರ್ನ್ ನೋಡ್ಕೊಬೋದು. ತಾಯಿ ಹಂಗೆ ಬಂದಿದೆ, ಎಲ್ಲ ತಾಯಿ ಪ್ಯಾಟರ್ನ್ ಬಂದಿದೆ. ಒಳ್ಳೆ ಆಟ ಅಣ್ಣ. ದೂರ ಪಾರ ಇದ್ರಲ್ಲಿ ಬಹಳ ಚೆನ್ನಾಗಿ ಹೋಗುತ್ತೆ, ಮೇಲ ಆಡುತ್ತೆ ಅಂದ್ರೆ ಒಂದ್ ಸ್ವಲ್ಪ. ಇದ್ರಲ್ಲಿ ನಾನು ಎಷ್ಟು ಬೇರೆ ಪಟ್ಟಗಳು ಮಾಡ್ತೀನಿ ಮಕ್ಷಿ ಗಿಕ್ಷಿ ಬಂದಾಗ? ಇಲ್ಲ, ಒಂದ್ ಪಟ್ಟ ಮಾಡಿಸಿದ್ವಿ. ಒಬ್ರು ಅವ್ರ ತಮ್ಮರು ಧಾರವಾಡಕ್ಕೆ ತಗೊಂಡ್ ಹೋಗಿದ್ರೆ ಬಿಡಕಂತಂದು. ಇದೇ ಒಂದು ಬಂದಿತ್ತು, ಕರೆಗೋಲ್ದಾರ ಬಂದಿತ್ತು, ಅದು ಬಂದಿತ್ತು, ತಗೊಂಡ್ ಹೋಗಿದಾರೆ ಆಡ್ಸಕ್ಕೆ. ಪಲ್ಯ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ, ಏನು ಇದು ಮಾಡಲ್ಲ. ಇದು ಒಂದ್ ದಿವಸ ಬಂದ್ ಮಾಡಿರೋದಕ್ಕೆ ಎಡವಟ್ಟಾಗಿದೆ. ಬಿಡಿ, ನೆಕ್ಸ್ಟ್ ವರ್ಷ ಅಕ್ಕಿ ಚೆನ್ನಾಗಿದೆ, ನೆಕ್ಸ್ಟ್ ವರ್ಷ ಆಡ್ಕೊಡುತ್ತೆ. ಓಕೆ, ನೆಕ್ಸ್ಟ್ ಜೊತೆ ಬರ್ಡ್ ತೋರಿಸ್ಕೊಂಡು ನೋಡಿ. ಇದು ಮೇನ್ ಜೊತೆಲಿ ಅಣ್ಣ ಬೆಳಗೊಲ್ದರಲ್ಲಿ ಈ ಜಲ್ಲಿ ಮಿಕ್ಸ್ ಮಾಡಿ ಹಾಕಿದ್ವಿ ಇದಕ್ಕೆ. ಅಣ್ಣ ಇದು ಧೂಮಗಳಿಗೆ ನೀವು ಜಲ್ಲಿ ಅಂತ ಏನಕ್ಕೆ ಅನ್ನೋದು? ಅಂದ್ರೆ ಇದು ಜಲ್ಲಿ ಅಣ್ಣ. ಇದು ಜಲ್ಲಿ ಅಂದ್ರೆ ಅದು ಯಾಕಂದ್ರೆ ಲೈನೇಜ್ ಅಲ್ಲಿ ಹೆಂಗಪ್ಪ ಅಂದ್ರೆ ಯಾವ್ದು ಮಳೆ ಬಂದ್ರು, ಎಂತ ಬಿಸಿಲು ಇರಲಿ, ಎಂತ ಮಳೆ ಬರಲಿ, ಯಾವ ತರ ಯಾವ ವೆದರ್ ಯಾವ ತರ ಇರಲಿ, ಅಕ್ಕಿ ಲಾಂಗ್ ಟೈಮ್ ಮಾಡ್ತವೆ. ಅಂದ್ರೆ ಮಳೆ ಗಿಳೆ ಬಿಸಿಲಿಗೆಲ್ಲ ತಡದೆ ಅಕ್ಕಿ ಆಡ್ತವೆ ಆ ತರ. ಅದಕ್ಕೆ ಜಲ್ಲಿ ಅಂತೀರ ಇಲ್ಲಿ ಕಡೆ. ಈಗ ನಮ್ಮ ಕಡೆ ಎಲ್ಲ ಹಿಂಗೆ ಏನೇನೋ ಸಬ್ಜಗಳು ಅಂತಾರ ಎಲ್ಲ ಮಳೆಗೆ ತಡೆದಾಡ್ತಾವೆ. ಒಂದೊಂದು ಲೈನೇಜ್ಗಳು ನಾವು ಒಂದೊಂದು ಕಡೆ ಇಟ್ಕೊಂಡಿದ್ದೇವೆ, ಆ ಥರ ಇಲ್ಲೂ ಲೈನೇಜ್ ಹೇಳ್ತಾರೆ. ನೋಡಿ ಇದು ಮೇಲಿದು, ಆ ಫೀಮೇಲ್ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಐಸ್ ನೋಡ್ಕೊಳ್ಳಿ ಮೇಲ್ದು. ಅದಕ್ಕೆ ನಾವಿಲ್ಲಿ ಜಲ್ಲಿ ಅಂತಂದು ಹೇಳಿ, ಅದೇ ಅದನ್ನ ಆಕ್ಚುಲಾಗಿ ಹೇಳ್ಬೇಕಾದ್ರೆ ಎಲ್ಲರೂ ರೇಗ್ದಾರ ಅಲ್ಲ, ಧೂಮ ರೇಗ್ದಾರ ಅಂತಂದು ಹೇಳ್ತಾರೆ. ಜಲ್ಲಿ ಸಣ್ಣ ರೇಕ್ಗಳು ಬರ್ತವೆ ಮೈ ಮೇಲೆಲ್ಲ. ಕೆಲವೊಂದು ಅಕ್ಕಿಗಳಿಗೆ ಫೂಟ್ ಬರ್ತವೆ. ಅದು ಅಕ್ಕಿ ನೋಡಿದ್ರೆ ಅಷ್ಟೇ ಗೊತ್ತದು ಅಕ್ಕಿ ಯಾವ ತರ ಏನು. ಇದ್ರ ಅಕ್ಕ ಒಳ್ಳೆ ಟೈಮ್ ಮಾಡಿದೆ ಅಣ್ಣ ನಮಗೆ. ಇದ್ರದ್ದು ಮಳೆಯಲ್ಲಿ ಬಹಳ ಚೆನ್ನಾಗಿದೆ. ಮಳೆಯಲ್ಲೇ ಒಂದು ದೊಡ್ಡ ಮಳೆಯಲ್ಲಿ ಅಕ್ಕಿ ಅನ್ನೋದು ಏನಕ್ಕೆ ಹೆಸರು ಅಂತಂದ್ರೆ ಇಲ್ಲಿ ಇಟ್ಟಿರೋದು, ಮಳೆ ಬರಲಿ ಬಿಸಿಲು ಬರಲಿ ಒಂದೇ ಉಡಾನ್ ಮಾಡ್ತವೆ. ಮಳೆ ಬಂದಷ್ಟಿಗೆ ಅಕ್ಕಿ ಕೂರೋದು, ಬಿಸಿಲು ಬಂದಷ್ಟಿಗೆ ಆಡೋದು, ಆ ಥರ ಮಾಡಲ್ಲ. ಇದು ಬಿಡ್ತಾ ಇದ್ವಿ ಬ್ರದರ್ ಪಟ್ಟ, ಅದು ಸತ್ತೋಯ್ತು. ಅದಕ್ಕೆ ಇದನ್ನ ಕಟ್ ಮಾಡಿ ಲೈನೇಜಿಗೆ ಹಾಕೊಂಡಿದ್ವಿ, ಹೊಡೆದಿಕೊಂಡಿರೋದು. ಅದಕ್ಕೆ ಇಲ್ಲಿ ಜಲ್ಲಿ ಅಂತಾರೆ. ಅಂದ್ರೆ ಏನಂದ್ರೆ ನಿಮ್ದು ಯಾವ ವೆದರ್ ಯಾವ ಕ್ಲೈಮೇಟ್ ಇದ್ರು ಒಂದೇ ಟೈಮ್ ಮಾಡ್ತಾರೆ, ಹಂಗಾಗಿ ಒಳ್ಳೆ ಬರ್ಡು. ಈ ಕಡೆ ಇಲ್ಲೇನ ಇದನ್ನ ಜಲ್ಲಿ ಅಂತ ಹೆಸರಿಟ್ಟಿದ್ದಾರೆ. ಈ ಕಡೆ ಒಳ್ಳೆ ಅಕ್ಕಿ ನೋಡ್ಕೋಬಹುದು. ಐಸು ಇದ್ರದ್ದು ಅಕ್ಕ ಇತ್ತು, ಇದ್ರ ಅಕ್ಕ ಫಸ್ಟ್ ಪ್ಲೇಸ್ ಆಯ್ತು ಟೂರ್ನಮೆಂಟಿಗೆ. ಏನ್ ಟೈಮ್ ಮಾಡಿತ್ತು ಅನ್ನೋದು? ಒಂದು 6 ಅವರ್ ಚಿಲ್ಲರೆ, ಯಾವಾಗ ಬಿಟ್ರೆ 6 ಅವರ್ ಆಡೋದು. ಮತ್ತೆ ಸಾಧಾರಣ ಮಳೆ ಅಲ್ಲ, ಬಹಳ ಜೋರ್ ಮಳೆಯಲ್ಲಿ ಆಡಿರೋದು. ದೊಡ್ಡ ಹನಿಗಳು, ದೊಡ್ಡ ಮಳೆ. 2 ವರ್ಷ ಆಡಿದೆ, 6 ತಾಸು. 2 ವರ್ಷ ಆಡಿದ ಅಕ್ಕಿ ಅದು. ಈ ವರ್ಷ ಪಟ್ಟ ಮಾಡ್ಬಿಟ್ಟಿದ್ವಿ, ಕಳ್ಕೊಂಡಿದ್ವಿ ಅಂದ್ರೆ ಇದರಲ್ಲಿ.
ಅಣ್ಣ ಅಕ್ಕಿ ಇದಾವೆ ಮಾಡಿ ಅಕ್ಕಿ ಬಿಡಿ, ಒಳ್ಳೆ ಟೈಮ್ ಬಿಡಿ. ಬಿಡ್ತೀವಿ, ಬಿಡ್ಲೇಬೇಕಣ್ಣ. ನಾವು ವರ್ಷ ವರ್ಷ ಬಿಟ್ಟೇ ಬಿಡ್ತೀವಿ. 6 ತಾಸು ಅಂತೂ ಬಿಟ್ಟೇ ಬಿಡ್ತೀವಿ. ಯಾವಾಗ ಬಿಟ್ರೆ ಒಂದು 6 ತಾಸಿಗೆ ಏನು ಇಲ್ಲಣ್ಣ, 6 ತಾಸು ಬಿಡ್ತೀವಿ. ಯಾವ್ದು ನಾವು ಹೊರಗಡೆಯಿಂದ ಅಕ್ಕಿ ತಮ್ಮಂದು ಯಾವ ಅಕ್ಕಿನೂ ಬಿಡೋಲ್ಲ. ಎಲ್ಲ ಮನೆಗಳ ಅಕ್ಕಿನೇ, ಮನೆಗೆ ಏನು ಮರಿ ತಗ್ಸಿರ್ತೀವಲ್ಲ ಅವೇ ಅಕ್ಕಿನೇ ಬಿಡೋದು. ಬೇರೆ ಥರ ಆ ತಮ್ಮಂದು ಆ ಅಕ್ಕಿ ಆ ಜಾತಿ ಈ ಜಾತಿ ಆ ಥರ ಏನು ಹೇಳಲ್ಲ. ನೋಡ್ಕೊಬೋದು ಬರ್ಡ್ಸ್ಗಳು ಹೆಂಗಿದಾವೆ ಅಂತ, ಕ್ವಾಲಿಟಿ ನೋಡ್ಕೊಳ್ಳಿ ಅಣ್ಣ. ನೆಕ್ಸ್ಟ್ ಜೊತೆ ಹಿಂಗೆ ತೋರಿಸ್ಕೊಳ್ಳಿ ಅಣ್ಣ. ಇದರಲ್ಲೂ ಒಳ್ಳೆ ಪಟ್ಟ ಆಡ್ತಾ ಇದೆ ಅಣ್ಣ, ಈಗ ಆಡ್ತಾ ಇದೆ. ಇದ್ರ ಅಪ್ಪನ ಚೀನಿನೇ, ಈಗ ಇದೇ ಚೀನಿಗೆ ಜೊತೆ ಮಾಡಿದೀವಿ. ಚೀನಿ ಹಣ್ಣಿಗೆ ಮಾಡ್ಕೊಂಡು ಈಗ ಒಂದು ಪಟ್ಟ ಬಿಟ್ಟಿದೀವಿ, ಆಡ್ತಾ ಇದೆ. ಒಂದು 5 ಕಾಲಲ್ಲೇ ಒಂದು ಭಾಳ ಚೆನ್ನಾಗಿ ಆಡ್ತಾ ಇತ್ತು ಪಟ್ಟ. ಈಗ ಮತ್ತೆ ಕಮ್ಮಿ ಮಾಡ್ಕೊಂಡು ಈಗ ಆಡ್ತಾ ಇದೆ ಅಕ್ಕಿ. ಇದ್ರಲ್ಲೂ ಒಳ್ಳೆ ಪಟ್ಟ. ಆಮೇಲೆ ನಾನು ಇದೊಂದು ವಿಷಯ ಬದ್ದ ಕೇಳ್ತಾ ಇದ್ದೀನಿ. ಇಲ್ಲಿ ಈಗ ನಮ್ಮ ಬ್ರದರ್ ಒಬ್ರು ಹೇಳಿದ್ರು, ಛತ್ರಿ ಮೇಲೆ 10 ಅಕ್ಕಿ ಹಾಕಿದ್ರಿ ನೀವು. ಈಗ ನಮ್ಮ ಕಡೆ ಎಲ್ಲ ಜಾಲೊಳಗೆ 2, ಆಚೆ ಕಡೆ 6 ಬಿಡ್ತೀವಿ. ಇಲ್ಲಿ 10 ಅಕ್ಕಿ ಬಿಟ್ಟಿದ್ದೀರಾ. ಮತ್ತೆ ಆಗಿನ ಕಾಲದಲ್ಲೆಲ್ಲ ಕೆಳಗೂ ಅಕ್ಕಿ ಬಿಟ್ಟು ಛತ್ರಿ ಮೇಲೆ ಅಕ್ಕಿ ಕೆಳಗೆ 15, ಛತ್ರಿಗೆ 10 ಬಿಡ್ಬೇಕಿತ್ತು ಅವಾಗೆಲ್ಲ. ಅವಾಗ ಅಂದ್ರೆ ಈಗ ಒಂದು ಎಷ್ಟು ಇಂಚ್ ಅದು ಗೊತ್ತಿಲ್ಲ ಅಣ್ಣ ನಮ್ಗೆ. ಒಂದು ಆವಾಗಿನ ಕಾಲದಲ್ಲಿ ನೀವು ಚಿಕ್ಕವರಿದ್ದಾಗ ಇಲ್ಲಿ ಒಂದು 10 ವರ್ಷ ಅಂದ್ರೆ ಕೆಳಗೆ ಒಂದು ಎಷ್ಟು ಅಕ್ಕಿ ಬಿಡ್ತಿದ್ರು. ನಾವು ಈಗೀಗ ಟೂರ್ನಿಮೆಂಟಿಗೆ ಬಿಡ್ತಿರೋದು ಬ್ರದರ್, ಅದು ನಮ್ಗೆ ಅಷ್ಟೇ ಗೊತ್ತಿಲ್ಲ. ಯಾಕಂದ್ರೆ ಈಗ ನಮ್ಮ ಬ್ರದರ್ ಹೊರದವ್ರು ಹೇಳಿದೇನಂದ್ರೆ ಕೆಳಗೆ 15 ಅಕ್ಕಿ, ಛತ್ರಿ ಮೇಲೆ 20 ಅಕ್ಕಿ ಬಿಡೋರಂತೆ ಆಗಿನ ಕಾಲದಲ್ಲಿ. ಅಕ್ಕಿಗಳ 10 ಅಕ್ಕಿ ಮೇಲೆ ಅಕ್ಕಿ ಬಿಡೋರಂತೆ. ಅವ್ರು ಹೇಳಿದ್ ಮಾತ್ರ ಚೆನ್ನಾಗಿತ್ತು. ಅಕ್ಕಿ ಆಡೋದಿದ್ರೆ ಕೆಳಗೆ ಅಕ್ಕಿ ನೋಡ್ಕೊರಲ್ಲ, ಹೆಂಗಿದ್ರೆ ಆಡೋ ಟೈಮ್ ಇದೆ ಆಡೇ ಆಡುತ್ತೆ ಅಂತ. ಕೆಳಗೂ ಅವಾಗ ಅಕ್ಕಿ ಬಿಡಿಸಿ, ಛತ್ರಿ ಮೇಲೂ ಅಕ್ಕಿ ಬಿಡಿಸಿ ಅಕ್ಕಿ ಬಿಡ್ಸೋರಂತೆ. ಅದು ತುಂಬಾ ಯಾಕಂದ್ರೆ ಡಿಫ್ರೆಂಟ್ ಆಗಿ ನಾನು ಫಸ್ಟ್ ಟೈಮ್ ಕೇಳಿದ್ ನಾನು, ಹಂಗಾಗಿ ನಿಮ್ಗೆ ಹೇಳ್ತಿರೋದು. ಎಲ್ಲ 6 ಅಕ್ಕಿ ಮೇಲೆ ಬಿಡಿಸ್ತಾರೆ. ಇಲ್ಲೆಲ್ಲ ಕಂಪಲ್ಸರಿ ಛತ್ರಿ ಮೇಲೆ ಹಾಕ್ತಾರೆ. ಇದರಲ್ಲೂ ಪಟ್ಟ ಬಿಡ್ತಾ ಇದೀವಿ ಬ್ರದರ್. ಈಗ ಒಳ್ಳೆ ಟೈಮ್ ಆಡ್ತಾ ಇದೆ. ನೆಕ್ಸ್ಟ್ ವರ್ಷ ಇದ್ರಲ್ಲೂ ಬಿಡ್ತೀವಿ. ಚೀನಿದ್ರಲ್ಲಿ ಬಿಡ್ಬೇಕಂತ ತುಂಬಾ ಆಸೆ ಇದೆ. ನಿಮ್ಮ ಹಾಸನದಲ್ಲಿ ಅವಣ್ಣ ದೀಪಣ್ಣ ಇದಾರಲ್ಲ, ಅವ್ರು ಬಿಡ್ತದಾರಲ್ಲ, ಆ ಟೈಪ್ ನಾವು ಇದ್ರಲ್ಲಿ ಬಿಡ್ಬೇಕಂತ ಭಾಳ ಆಸೆ ಇದೆ. ಬಿಡ್ತಾ ಇದೀವಿ. ಒಳ್ಳೇದಾಗ್ಲಿ, ಅಕ್ಕಿ ಬಿಡಿ. ಅಕ್ಕಿ ಬಿಡೋಕೋಸ್ಕರ ಅಕ್ಕಿ ಇಟ್ಟಿರೋದು ಎಲ್ಲರೂ. ನೆಕ್ಸ್ಟ್ ಟೈಮ್ ಬಿಡಿ, ಒಳ್ಳೆ ಚೀನಿಲಿ ಒಳ್ಳೆ ಟೈಮ್ ಬಿಡಿ. ಚೀನಿ ಬಿಡ್ಬೇಕು, ಚೀನಿ ತಿರುವಲ್ ಬಿಡ್ಬೇಕಂತ ಭಾಳ ಆಸೆ ನನಗೆ. ಬೆಳೆಗೊಲ್ದಾರ ಬಿಟ್ಟಿದ್ದೀನಿ ಈಗ. ಚೀನಿ ಮತ್ತೆ ತಿರುವಲ್ ಒಳಗೆ ಬಿಡೋಕಂತ ಭಾಳ ಆಸೆ ಇದೆ. ಇದು ಗಂಡು ಚೀನಿಲೇ ಬಂದಿದೆ, ಚೀನಿಲೇ ಬಂದಿರೋದು. ಅದನ್ನು ನೋಡ್ಕೊಂಬಿಡಿ ತೆಗ್ದಾರ. ಇದಕ್ಕೆ ಈ ಫಿಮೇಲ್, ಚೀನಿ ಫಿಮೇಲ್ ಚೀನಿ ಮಾಡಿದ್ವಿ. ಇದರಲ್ಲಿ ಈಗ ಪಟ್ಟ ಏನ್ ಟೈಮ್ ಬಂದಿದೆ ಅಣ್ಣ? ಒಂದು 6 ಅವರ್ ಆಡ್ತಾ ಇದೆ ಅಣ್ಣ ಪಟ್ಟ. ಚೀನಿ ಫಿಮೇಲು. ಇದ್ರಲ್ಲಿ ದೂರ ಪಾರ, ತುಂಬಾ ದೂರ ಪಾರ ಹೋಗುತ್ತೆ ಅಣ್ಣ ಇದರಲ್ಲಿ ಪಟಗಳು. ಒಳ್ಳೆ ಟೈಮು ಬಂದಿದೆ ಪಟ್ಟ ಇದ್ರಲ್ಲಿ ನಿಮ್ಗೆ. ಇದು ಜೊತೆ ನೀವೇ ಮಾಡಿದ್ದಣ್ಣ ಇಲ್ಲ ಮಾಡಿಸಿದ್ದ? ಇಲ್ಲ, ನಾವೇ ಮಾಡಿದಾರೆ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಮ್ಮ ಎಲ್ಲರಲ್ಲ ಇವರೇ ಮಾಡೋದು ಅಣ್ಣ. ಇದಕ್ಕೆ ನೀವು ಜೊತೆ ಏನ್ ನೋಡಿ ಮಾಡಿದ್ರಿ ಅಕ್ಕಿಗಳಲ್ಲಿ? ಇದು ಗಂಡ ಇದರ ಅಪ್ಪ ಹುಬ್ಳಿದು, ಇದು ಹೆಣ್ಣು ನಮ್ಮ ಅಣ್ಣಂದು. ಮರಿ ಇದ್ದಾಗ ನಾನು ಎತ್ಕೊಂಡ್ ಬಂದಿದ್ದು, ಎತ್ಕೊಂಡ್ ಬಂದೆ. ಅದೇ ಜೊತೆ ಮಾಡಿ ನಾನು ಹಾಕಿದ್ದು ಮರಿ ಆಡಿದವು. ಈಗ ಒಟ್ಟಿನಲ್ಲಿ ನಿಮ್ 7-8 ತಾಸು ಆಡಿದವು. 7-8 ತಾಸು ಬಂದಿದೆ. ಅಂದ್ರೆ ಅದು ಅದರ ಅಪ್ಪನೂ ಚೀನಿನೇ. ಅದೇ ಚೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಜೊತೆ ಮಾಡಿರೋದು. ಜೊತೆ ಮಾಡಿದ್ದು. ಒಳ್ಳೆ ರಿಸಲ್ಟ್ ಬಂದಿದೆ ಈಗ ಪಟ್ಟಗಳು. ಚೀನಿ ಪಟ್ಟ ಆಡ್ತಾ ಇದೆ. ಹುಬ್ಳಿ ಪರಶುರಾಮ್ ಅವ್ರದ್ದು ಲೈನ್ದಾಗಿಂದ. ಹುಬ್ಳಿ ಪರಶುರಾಮ್ ಅವ್ರ ಮನೆ ಲೈನೇಜ್ ಅಲ್ಲಿ ಹುಬ್ಳಿ. ಅವರು ಚೀನಿ ಲೈನ್ ಹಾರಿಸಿದಾರ. ಅವ್ರ ಲೈನ್ದಾಗಿ ಇದು ಹೆಣ್ಮರಿ ತಗೊಂಡಿದೆ. ಓಕೆ ನೆಕ್ಸ್ಟ್ ಪೇರ್ ತೋರಿಸ್ಕೊಡಿ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಅಣ್ಣವರೆಲ್ಲ ಅಕ್ಕಿಗಳು ತೋರಿಸ್ಕೊಡ್ತಿದ್ರು, ಬರೀ ಏಕದಾರ್ಗಳು ತೋರಿಸ್ಕೊಟ್ರು. ಈಗ ಹೋದ ವಿಡಿಯೋದಲ್ಲಿ ಒಂದು ಚೀನಿ ತೋರಿಸ್ಕೊಟ್ರು. ಈಗ ಫಸ್ಟ್ ಟೈಮ್ ನೋಡ್ತಿರೋ ಒಂದು ಬಿಳಿ ಅಕ್ಕಿ ಕೈಗಾಲ್ ತಂದವ್ರೆ. ಆ ಅಕ್ಕಿ ಬಗ್ಗೆ ಕೇಳೋಣ ಬನ್ನಿ. ಯಾಕಂದ್ರೆ ಬಿಳಿ ಅಕ್ಕಿ ನಾನು ಆಲ್ಮೋಸ್ಟ್ ಅಲ್ಲಿ ಇವ್ರ ಗುಡಿಗೆ ಬಂದು ನೋಡಿರೋದು 2, ಅದೊಂದು ದುಬಾಸ್ಕೊಂಡು ಒಂದು ಚೀನಿ ಹೆಣ್ಣು ಒಂದು ಅಷ್ಟೇ ನೋಡಿರೋದು. ಈಗ ಒಂದು ದುಬಾಸ್ ತಂದವ್ರೆ, ಅದ್ರ ಬಗ್ಗೆನೂ ಪರ್ಫಾರ್ಮೆನ್ಸ್ ಹೆಂಗೆ ಕೇಳೋಣ ಅಣ್ಣ, ಹೇಳಿ ಅಣ್ಣ. ಈ ಪಂಚಲ್ಲಿ ಒಂದು ಚಾಪಲ್ ಹೆಣ್ಣು ಹಾಕಿದ್ವಿ. ಹೋದ ವರ್ಷ ಒಂದು ಚಾಪಲ್ ಪಟ್ಟ ಬಂದಿತ್ತು, ಸೀಲಿಗೆ ಬಿಟ್ಟಿದ್ದೆ. ಅದು 5 ತಾಸು ಚಿಲ್ರಾಡಿ ಅದನ್ನು ಕುತ್ಕೊಂತ, ಅಂದ್ರೆ ಸ್ವಲ್ಪ ಅಕ್ಕಿ ಇದಾಗಿ ಸಾಯ್ತು. ಅದರಲ್ಲೂ ಒಳ್ಳೆ ಲೈನ್ ಆಡಿದೆ ಅಣ್ಣ ಇದರಲ್ಲಿ ಆಡಿ. ಟೈಮ್ ಹೆಂಗ್ ಬಂದಿದೆ ಅಣ್ಣ? ಟೈಮ್ ಒಂದು 5 ತಾಸು ಪಟ್ಟನೆ ಬಿಟ್ಟಿರೋದು. ಒಂದು 4 ಕಳ್ಳಿ ಪಟ್ಟ ಬಿಟ್ಟಿದ್ವಿ, ಸೀಲಿಗೆ ಬಿಟ್ಟಿದ್ವಿ. ಒಂದು 5 ಅವರ್ ಆಡ್ ಕುತ್ಕೊಂತದ್ದು. ಒಂದು 5 ಅವರ್ ಅಕ್ಕಿ 5 ಅವರ್ ಅಕ್ಕಿ ಆಡಿ ಸೀಲಿಗೆ ಆಡಿದೆ.
ಇದಕ್ಕೆ ಹೆಣ್ಣು ಯಾವ್ದು ಮ್ಯಾಚ್ ಮಾಡಿದ್ವಿ? ಚಾಪಲ್ ಹಾಕಿದ್ವಿ, ಒಂದು ತಿರವಲ್ ಹಾಕಿದ್ವಿ. ಫ್ರೆಂಡ್ಸ್ ಇದು ಬಾಸು ಕಲಂಕ ಕಣ್ಣು ವಿಡಿಯೋದಲ್ಲಿ ಕವರೇಜ್ ಆಗಲ್ಲ, ತಕ್ಕ ಮಟ್ಟಿಗೆ ತೋರಿಸ್ಕೊಡ್ತೀವಿ. ಒಳಗೆ ಫುಲ್ಲು ವೈಟ್ ಶೇಡಲ್ಲೇ ಇರೋದು, ಒಳ್ಳೆ ಅಕ್ಕಿ, ಒಳ್ಳೆ ಬಾಡಿ ಪ್ಯಾಟರ್ನು, ಒಳ್ಳೆ ಬಣ್ಣ ಇದು ಬಾಸಲ್ಲಿ. ಇದ್ರ ಹೆಣ್ಣು ಸಾಯ್ತು, ಮಗಳು ಬಾಡಿ ಸಾಯ್ತು. ತೋರಿಸ್ಕೊಡ್ತೀವಿ ನೋಡಿ ಬರ್ಡು. ಅಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಅಕ್ಕಿ ಏನು ಟೈಮ್ ಮಾಡ್ತಾವೆ ಅಂತ. ಪ್ಯಾಟರ್ನಲ್ಲಿ ಅಕ್ಕಿಗಳು ಕಂಡಿಡಿದು ಬಿಡ್ಬೋದು. ಇದಕ್ಕೆ ಹಾಕಿದ ಹೆಣ್ಣು ಅಂದಿದ್ದು ತಿರವಲ್ ಹಾಕಿದ್ವಿ, ತಿರವಲ್ ಹೆಣ್ಣು ಹಾಕಿದ್ರಾ? ಒಂದು ಸಬ್ಜಾ ತಿರವಲ್ ಹಾಕಿದ್ವಿ. ಅದರಲ್ಲಿ ತಿರವಲ್ ಬಂದಿತ್ತು ಪಟ್ಟ, ಒಳ್ಳೆ ಚೆನ್ನಾಗಿ ಆಡ್ತಾ. ಅಂದ್ರೆ 2 ಇಲ್ಲ ಈಗ, ಇನ್ನೂ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಒಳ್ಳೆ ಟೆಂಪರ್ ಅಣ್ಣ ಅಕ್ಕಿ. ಅಣ್ಣ ಆಮೇಲೆ ಇನ್ನೂ ಜೊತೆಗಳಿದಾವೆ ಅಣ್ಣ, ತೋರಿಸ್ಕೊಡಿ. ಇನ್ನ ಜೊತೆ ಇದಾವೆ, ತೋರಿಸ್ಕೊಡಿ ಅಣ್ಣ. ಒಳ್ಳೆ ಜೊತೆಗಳು ಇನ್ನೂ ಇದೆ. ಇದೊಂದು ನಮ್ಮ ಮನೇಲಿ ಮೇನ್ ಜೊತೆಯಲ್ಲಿ. ಇದು ಅದ್ರ ಫೀಮೇಲ್, ಇದು ಅದ್ರ ಹೆಣ್ಣು ಪಟ್ಟ ಆಗಿದೆ. ಅದಕ್ಕೆ ರೆಕ್ಕೆ ಹೊಡೆದಿಟ್ಟಿದ್ದೀನಿ ಆಡಿಸಿ. ಏನು ಮಾಡ್ತೀನಿ ಅವ್ನು 4 ಅವರ್ ಬಂದಿದ್ದು. ಹೆಣ್ಣು ಪಟ್ಟ ಅಂದು ಕಟ್ ಮಾಡಿಟ್ಟೆ ಬ್ರದರ್. ಅಣ್ಣ ಇದು ರೇಗ್ದಾರ್ ಬರುತ್ತಾ ಸಬ್ಜಾ ಬರುತ್ತಾ? ರೇಗ್ದಾರ್ ಬರುತ್ತೆ ಅಣ್ಣ, ರೇಗ್ದಾರ್. ರೇಗ್ದಾರ್ ಬರುತ್ತೆ, ತಂದೆ ಬಣ್ಣನೇ ಬರುತ್ತೆ ಅದು. ತಂದೆ ಬಣ್ಣ ಬಿಚ್ಕೊಳೋದಕ್ಕೆ ಹೆಣ್ಣು ಪಟ್ಟ ಆಗಿರೋದಕ್ಕೆ ಹೊಡೆದಿಕ್ಕಿದ್ರೆ ಹೊಡೆದಿಕ್ಕಿದೆ. ಇದು ಗಂಡು. ಏನು ಅಂದ್ರೆ ಹೆಂಗಣ ಇದ್ರಲ್ಲಿ ಕೂಡ ನೀವು ನೋಡಿರಂಗೆ ಇದು ಆಡ್ತಿತ್ತಣ್ಣ ಈಗಲೇ. ಈಗ ಬಿಡ್ಬೇಕಿತ್ತು ಹೆಣ್ಣು ಪಟ್ಟ, ಮತ್ತೆ ಹೋದ್ರೆ ಸಿಗಲ್ಲ ಅಂತಂದು ಕಟ್ ಮಾಡಿಟ್ಟೆ. ಅದ್ರಲ್ಲಿ ಹೆಣ್ಣು ಪಟ್ಟ ಬರೋದು ರೇರ್ ಅಣ್ಣ, ಇದರಲ್ಲಿ ಬೆಳಗುಲ್ದಾರ ಬರೋದು ರೇರು, ಅದಕ್ಕೆ ಕಟ್ ಮಾಡಿಟ್ಬಿಟ್ಟೆ. ಬೇರೆವೆಲ್ಲ ಟೈಮ್ ಇದ್ವಲ್ಲ, ಹಂಗಾಗಿ ಹೆಣ್ಣು ಪಟ್ಟ ಅಂತ ಕಟ್ ಮಾಡಿಟ್ಟೆ. ನಿಮ್ಗೆ ಅಕ್ಕಿಗಳ ಹೆಣ್ಗಳ ಬೇರೆ ಗಂಡುಗಳಿಗೆ ಮಾಡ್ಕೊಳಕ್ ಬೇರೆ ಗಂಡುಗಳಿಗೆ ಮಾಡಕ್ ಬರುತ್ತೆ. ತುಂಬಾ ಇದಾವೆ ನಮ್ಮ ಹತ್ರ ಬೆಳೆಗುಲ್ದಾರಲ್ಲಿ, ಅದಕ್ಕೆ ಹಾಕೊಂಡು ತಕ್ಷಣ ಅಂತ. ಇದಕ್ಕೆ ಮಟರ್ ಏನು ಸಬ್ಜಾ. ನೋಡಿ ಇದು ಏನು ರೇಗ್ದರ್ ಗಂಡು ನೋಡಿದ್ರು, ಅದಕ್ಕೆ ಮಟರ್ ಏನು ಸಬ್ಜಾ ಏನು ನೋಡ್ಕೋಬೋದು. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಕ್ಕಿಗಳು. ಈ ಗಂಡು ಆಡಿದೆ ಅಣ್ಣ ನಮ್ಮ ಮನೆ ಮೇಲೆ. ಇದು ಒಂದು 6 ವಾರ ಆಡಿದೆ. 6 ವಾರ ಅಕ್ಕಿ ಆಡಿದೆ. ಗೋಣಿ ಹೇಳಿ ಮುರಿದಿ ನೋಡಿ. ಇದು ಫೀಮೇಲ್ ಗಂಡಿಗೆ ಮಾಡಿರೋದು. ಕಂಡುಬಿಡಿ ನನಗೆ ಈಗ ಏನು ನೀವು ಈಗ ಜೊತೆ ತೋರಿಸಿದ್ರು ಅಣ್ಣ, ಈಗ ಸಬ್ಜಾ ಮತ್ತೆ ರೇಗ್ದಾರು, ಅದಕ್ಕೆ ಬಂದಿರೋದು ಇದು ಹೆಣ್ಣು. ಇದು ಬಿಡ್ತಾ ಇದ್ರಂತ ಇದು ಟೈಮ್ ಮಾಡೈತೆ. ಹೆಣ್ಣಾಗಿ ರೇಗು ತಂದೆ ಬಣ್ಣ ಬರೋದಕ್ಕೆ ಜಾತಿಗಾಗುತ್ತೆ, ಮನೆ ಗಂಡುಗಳಿಗೆ ಮ್ಯಾಚ್ ಮಾಡ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ಅಕ್ಕಿನ ಹೊಡೆದಿಕ್ಕೊಂಡು ರೇರ್ ಅಣ್ಣ ಬರೋದು ಹೆಣ್ಣು ಪಟ್ಟಗಳು ಈ ಥರ ಈ ಬಣ್ಣದಲ್ಲಿ. ಬಣ್ಣದಲ್ಲಿ ರೇರ್ ಬರೋದು. ಹಂಗಾಗಿ ಹೊಡೆದಿಕ್ಕಿದ್ದಾರೆ ಅಕ್ಕಿನ. ಯಾಕಂದ್ರೆ ನೋಡಿ ಇದು ಫುಲ್ ಇನ್ನು ಕುರ್ಜಾದ ಆಗ್ತಾ ತಂದೆ ಬಣ್ಣ ಟರ್ನ್ ಆಗುತ್ತಂತೆ. ನೋಡಿ ಫೀಮೇಲ್ ಇದು ಆಡಿದೆ. ಇಲ್ಲೇ ಆಡಿಸಿದ್ದೀನಿ. ಬೇರೆ ಅಕ್ಕಿಗಳ ಟೈಮ್ ಬಂತು ಅಂತ ಇದು ಹೊಡೆದಿಕ್ಕಿದ್ದಾರೆ ಅಕ್ಕಿನ. ಅಕ್ಕಿ ಕ್ವಾಲಿಟಿ ನೋಡ್ಕೊಬೋದು ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ ಬರ್ಡ್ಸ್ ಅಂತ. ನೋಡ್ಕೊಬೋದು ಅಣ್ಣ. ನೆಕ್ಸ್ಟ್ ಪೇರು ತೋರಿಸ್ಕೊಳ್ಳಿ. ಒಳ್ಳೆ ತಿರುವಲ್ಗಳು ತಂದಿದ್ದೀರಾ, ತಿರುವಲ್ಗಳ ಬಗ್ಗೆನೂ ಹೇಳಿ ಬಿಟ್ಟು. ಇದು ನಮ್ಮ ಮನೆ ಫೇವ್ರೇಟ್ ಅಣ್ಣ. ಇದನ್ನು ಅದಕ್ಕೆ ಮಾಡ್ರೆ ಹೆಣ್ಣಣ್ಣ. ಇದು ಅಣ್ಣ ಅದ್ರ ಮಗ ಇದು ಅಣ್ಣ. ಇದು ಅದು ರೋಷನ್ ತಿರುವಲ್ ಇದ್ದಂಗೆ ಐತೆ. ಇದು ಸಬ್ಜಾ ಹೆಣ್ಣು. ಇದರಲ್ಲಿ ರೇಗ್ದಾರ್ ತಿರುವಲ್. ಇದು ತಂದೆ ಈ ಬಣ್ಣನೇ ಒತ್ತಿದ್ದಣ್ಣ. ಅದ್ರದ್ದು ಪಟ್ಟ ಬಂದಿದೆ, ಪಟ್ಟ ಬಂದಿದೆಯಲ್ಲ ಸೇಮ್ ಹಂಗೆ ಇದ್ದಿದ್ದು. ಅದು ತಂದೆ ಅದ್ರ ತಾತನ್ ಬಂದತ್ತಂತ ಅದನ್ನ ಕಟ್ ಮಾಡಿ ಹೊಡೆದಿಕ್ಕಿದ್ದೀರಾ ಅಂದ್ರೆ ಬಿಟ್ಟಿದ್ರಣ್ಣ? ಅದು ಬಿಟ್ಟಿಲ್ಲ ಅದು ಅಂದ್ರೆ ಜಾತಿ ಮಾಡಕ್ ಅದ್ರ ಅಪ್ಪನ ಒತ್ತಿತ್ತಲ್ಲ, ಹಂಗಾಗಿ ಇಲ್ಲ ಅಂತಂದು ತಂದೆ ತರ ಬಂದಿರೋದಕ್ಕೆ ಇದು ಒಂದೇ ಪಟ್ಟ ಅಣ್ಣ ಇದ್ರಲ್ಲಿ ಇರೋದು. ಮೊನ್ನೆ ಒಂದ್ ಪಟ್ಟ ಬಂದಿದೆ. ಜನ ಹೇಳ್ಬೋದು ಅಣ್ಣ ಒಂದೊಂದ್ ಜೊತೆಗಳಲ್ಲಿ ಅಪ್ಪ ಅಮ್ಮನೆ ಬಣ್ಣರೆಲ್ಲ ಬೇರೆ ಬೇರೆ ಬಣ್ಣ ಬರ್ತಂದ್ರೆ ಇದು ತಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋ ಬಣ್ಣಗಳು ಥ್ರೋಬ್ಯಾಕ್ ಅಕ್ಕಿಗಳಲ್ಲಿ ಅಷ್ಟೇ ಆಗೋದು, ಇನ್ನೇನಿಲ್ಲ. ಈಗ ಬರ್ಡ್ಗಳು ತೋರಿಸ್ಕೊಡ್ತೀನಿ ನಾನು. ತಿರವಲ್ಲು ರೋಷನ್ ತಿರವಲ್ ಗಂಡು. ಇದ್ರ ತಂದೆ ಬಂದು ರೇಗ್ದಾರ್ ತಿರವಲ್ ಇದ್ದಿದ್ದು. ಅದನ್ನ ಈಗ ಇದ್ರ ಥ್ರೋಬ್ಯಾಕ್ ಮಾಡಿದೆ ಪಟ್ಟ. ಅದ್ರ ತಾಯಿನೂ ರೇಗ್ದಾರ್. ತಾಯಿನೂ ರೇಗ್ದಾರ್. ತಂದೆ ತಾಯಿ ರೇಗ್ದಾರಲ್ಲಿ ರೋಷನ್ ತಿರವಲ್ ಡಿಫ್ರೆಂಟ್ ಬಣ್ಣ ಬಂದಿತ್ತು. ಅದ್ರ ಬಾಳ ಬಂದಿದ್ವು ಪಟ್ಟ, ಅವೆಲ್ಲ ಸತ್ತೋದ್ವಿ. ಇದೊಂದು ಉಳ್ಕೊಂಡಿದೆ. ಇದು ಗಂಡು, ಇದಕ್ಕೆ ಹಾಕಿರೋದು ಸಬ್ಜಾ ಹೆಣ್ಣು. ಹೆಣ್ಣು ನೋಡ್ಬೋದು, ತುಂಬ ಪರ್ಫೆಕ್ಟ್ ಆಗಿದೆ ಫಿಮೇಲು. ಒಳ್ಳೆ ಹೆಣ್ಣು. ಒಳ್ಳೆ ಅಕ್ಕಿಗಳ ಫೀಲ್ ಮಾಡಿದ್ರೆ ಸಾಕು, ಅಕ್ಕಿ ಕೈಯಲ್ಲಿ ಹ್ಯಾಂಡ್ಲಿಂಗೆಲ್ಲ ಗೊತ್ತಾಗ್ಬಿಡುತ್ತೆ ಬರ್ಡ್ಗಳು ಹೆಂಗಿದೆ ಅಂತ. ತಿರಿ ನೋಡ್ಕೊಳ್ಳಿ, ಟೇಲ್ ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟ್ ಆಗಿದೆ ಬರ್ಡ್. ಈಗ ಐಸ್ ಪ್ಯಾಟರ್ನ್ ನೋಡ್ಕೊಳ್ಳಿ. ಗಂಡ್ಬಿಡಿ. ತುಂಬಾ ಪಟ್ಟ ಆಗಿದ್ಮೇಲೆ ಅದು ಆ ತರ ಬಂದಿರೋದು ಕಟ್ ಮಾಡಿ ನೋಡಿ. ಇದೇನಿದೆ ಈಗ ಜೊತೆ ಸಬ್ಜಾ ಹೆಣ್ಣು, ರೋಷನ್ ತಿರುವಲ್ ಗಂಡು. ಇದು ಗಂಡು ಏನಿದೆ ಅದ್ರ ತಂದೆ ತಾಯಿ ಬಂದು ಈ ತರ ಬಣ್ಣದಲ್ಲಿ ಇದ್ವಂತೆ. ಈ ತರ ಬಣ್ಣದಲ್ಲಿ ಈ ತರ ಪಟ ಬಂದಿರೋದು. ಈಗ ಇದಕ್ಕೆ ಮಾಡಿದ್ಮೇಲೆ ಈ ಬಣ್ಣ ಬಿಚ್ಕೊಂಡಿದೆ. ಬಹಳ ಪಟ್ಟ ಆಗಿದ್ಮೇಲೆ ಬಂದಿರೋದು. ತುಂಬಾ ಒಂದ್ ಎಷ್ಟು ಪಟ ಆಗಿರ್ಬೋದು? ಒಂದ್ 10 ಪಟ್ಟ ಮಾಡಿಸಿದೀನಿ ಬ್ರದರ್. ಇದ್ರಲ್ಲಿ ಈ ತರ ಬಿಚ್ಕೊಂಡಿರೋದು ನೋಡಿ. ರೇಗ್ದಾರ್ ತಿರವಲ್ ಬಂದಿದೆ. ಅದ್ರ ತಂದೆ ಏನಿದೆ ಆ ಬಣ್ಣ ಬಂದಿರೋದು. ಕಣ್ಣ ಹೊಡೆದಿಕ್ಕಿ ಬಿಡೋಣ ಅಂತ ಬಹಳ ಆಸೆ ಇತ್ತು.
ಬಂದಿರೋದು ಕಟ್ ಮಾಡಿಟ್ಟ. ಇದ್ರಲ್ಲೆಲ್ಲ ಸುಮ್ಮನೆ ಮರಿ ಆಡ್ಸಕ್ಕೆ ಇಡ್ಸ್ಕೊಂಡು ಹೋಗಿದ್ದಾರೆ. ಏನು ಹೇಳಿಲ್ಲ ಅದ್ರ ಬಗ್ಗೆ, ಟೈಮ್ ಹೇಳಿಲ್ಲ. ಟೈಮ್ ಹೇಳಿಲ್ಲ. ಐಸ್ ನೋಡ್ಕೊಳ್ಳಿ. ನೋಡಿ ರೇಗ್ದಾರು ಪೇಟ ನೋಡ್ಕೊಂಬಿಡಿ ಬರೋಡ್ ಹೆಂಗಿದೆ ಹೆಂಗೆ ಬಂದಿದೆ ಅಂತ. ಏನು ಜೊತೆ ಕಾಣಿಸ್ತಿದ್ಯೋ ಆ ಜೊತೆ ಬಂದಿರೋ ಪಟ್ಟ ಇದು ತಿರವಲ್ಲ. ನೋಡಿ ನೆಕ್ಸ್ಟ್ ಜೊತೆ ತೆಗೆದುಕೊಡಿ ಫ್ರೆಂಡ್ಸ್. ಈಗ ಇನ್ನೊಂದು ಜೊತೆ ತಂದಿದ್ದಾರೆ, ಆ ಜೊತೆ ಬಗ್ಗೆ ಅಣ್ಣನ ಕೇಳೋಣ. ಈ ಜೊತೆ ಈ ವರ್ಷ ಮಾಡೋಣ ಅಂತಂದು ಅದೇ ಈಗ ಒಂದು ಹೆಣ್ಣು ತೋರಿಸ್ತಾರೆ, ಅದೇ ಹೆಣ್ಣು ಇದು ನಮ್ದು ಹಳೆ ಗಂಡಿಗೆ ಮಾಡೋಣ ಅಂತಂದು ಇಟ್ಕೊಂಡಿರೋದು ಈ ಜೊತೆಗೆ. ಫ್ರೆಂಡ್ಸ್ ಈಗ ಒಂದು ಹೆಣ್ಣು ತಂದೆ ತಾಯಿ ಬಣ್ಣ ಬರ್ತೈತೆ ಅಂದ್ಬಿಟ್ಟು ಹೊಡೆದಿಕ್ಕಿದ್ರು ಅಂದ್ರೆ ಆ ಫಿಮೇಲು ಈ ಮೇಲಿಗೆ ಮಾಡೋಕ್ಕೆ ತಿಕ್ಕಿದ್ದಾರೆ. ನಿಮ್ಮ ಮೇಲೂ ತೋರಿಸ್ಕೊಡ್ತೀನಿ. ಮೇಲೆ ನೋಡ್ಕೊಳ್ಳಿ ಬಣ್ಣ ತಿರಿಗಳು ನೋಡ್ಕೊಳ್ಳಿ. ಇದು ಪಟ್ಟ ಇದ್ದಾಗ ಬಿಡ್ತಿದ್ದೆ ಬ್ರದರ್ ಇದನ್ನ, ಅಂದರೆ ಮತ್ತೆ ಅದು ಹುಷಾರಿಲ್ದಂಗಾಗಿ ಇದಾಯ್ತು, ಅದಕ್ಕೆ ಸುಮ್ಮನೆ ಇದು ಮಾಡಿಟ್ಟಿದ್ದೀನಿ. ಐಸ್ ನೋಡ್ಕೊಂಬಿಡಿ. ಇಂಡಿಯನ್ ಫೀಲ್ ನೋಡಿ. ಈ ಗಂಡಿಗೆ ಈ ಹೆಣ್ಣು ಮಾಡಿರೋದು. ಈ ಹೆಣ್ಣು ಅವಾಗಲೇ ನಿಮಗೆ ನೋಡಿರ್ಬೋದು, ಒಂದು ತಂದೆ ಬಣ್ಣ ಬಂದಿದೆ ಅಂತ ಆಡಿಸಿ ಹೊಡೆದಿಕ್ಕಿದೆ ಅಂತ ಈ ಗಂಡಿಗೆ ಮಾಡಿದ್ದಾರೆ. ಈ ಫಿಮೇಲ್ಗೆ ಈ ಮೇಲ್ಗೆ ಒಳ್ಳೆ ಹಾಕಿ ಒಳ್ಳೆ ಎಣ್ಣೆ ಮಾಡಿದ್ದಾರೆ. ಒಳ್ಳೆ ಜೊತೆ, ಹೊಸ ಜೊತೆ ಮಾಡಿರೋದು. ಜೊತೆ ಮಾಡಿದ್ದೇವಣ್ಣ ಇದು ಜೊತೆ. ಇನ್ನು ಪಟ್ಟ ಮಾಡಿಸಿಲ್ಲ, ಈ ವರ್ಷ ಮಾಡಿಸಿದ್ದೀವಿ. ಹೊಸ ಜೊತೆ ಈ ಜೊತೆ ಮೇಲೆ ಇದೆ ಅಕ್ಕಿ. ಜೊತೆ ಮೇಲೆ ಇದಾವೆ ಈಗ ನೋಡ್ಕೋಬೋದು. ಒಳ್ಳೆ ಕಪ್ಪು ರೇಗ್ದಾರ್ಗಳು. ಇದರಲ್ಲೆಲ್ಲ ಬೇರೆ ಅಕ್ಕಿಗಳು ಅಕ್ಕಿ ಮಾಡಿಸಿದ್ರ? ಇಲ್ಲ, ಈ ವರ್ಷ ತಗೊಂಡ್ಬಂದು ಹೊಸ ಅಕ್ಕಿಗಳು. ಹೊಸ ಅಕ್ಕಿ ಓಕೆ. ಗಂಡು ಪನ್ಸಲಾಗಿದೆ, ಫ್ಲೋ ಆಗೋಕ್ಕೆ ಓಪನ್ ಆಗಲ್ಲ. ನೋಡ್ಕೊಬೋದು ಬಣ್ಣ ಹೆಂಗಿದೆ ಅಂತ. ಐಸ್ ನೋಡ್ಕೊಂಡು ಮೇಲಿದು ಇದಕ್ಕೆ ಮ್ಯಾಚ್ ಮಾಡಿರೋ ಫಿಮೇಲ್. ಇದು ಫಿಮೇಲ್ ನೋಡ್ಕೋಬೋದು. ಐಸ್ ನೋಡ್ಕೊಳ್ಳಿ. ಜೊತೆ ಇದೇ ಜೊತೆ ಅಕ್ಕಿ ಮಾಡಿದ್ದಾರೆ. ಹೊಸ ಜೊತೆ ಮಾಡಿರೋದಂತೆ ಅಕ್ಕಿಗಳು. ಇನ್ನೊಂದು ಜೊತೆ ತಾಮ್ರಲ್ಲಿ ತಂದಿದ್ದೀರಾ, ಇವುಗಳ ಬಗ್ಗೆ? ಇದು ಹೊಸ ಜೊತೆ ಅಣ್ಣ ಈಗ ಮಾಡಿರೋದು. ಇದು ಬೇರೆ ಹೆಣ್ಣು ಪಟ್ಟ ಮಾಡಿದ್ದೆ, ಇದಕ್ಕೆ ಬೇರೆ ಗಂಡು ಪಟ್ಟ ಮಾಡಿದ್ದೆ. ಇದ್ರಲ್ಲಿ ಮಾತ್ರ ತುಂಬಾ ಒಳ್ಳೆ ಆಟ ಅಣ್ಣ ಇದು. ಇದು ಇದು ಮಾತ್ರ ಹೆಣ್ಣಲ್ಲಿ. ಹೆಣ್ಣಲ್ಲಿ ಗಂಡು ಬೇರೆಯವ್ರು ಮರಿ ತಗ್ಸಕ್ಕೆ ಇಸ್ಕೊಂಡು ಹೋಗಿದ್ದಾರೆ. ಅದ್ರಲ್ಲಿ ಮಾತ್ರ ತುಂಬಾ ಸೂಪರ್ ಆಟ. ಇದರಲ್ಲಿ ತುಂಬಾ ಭಾಳ ಚೆನ್ನಾಗಿ ಆಡಿದೆ, ಅದಕ್ಕೆ ಈ ವರ್ಷ ಈ ಜೊತೆ ಮಾಡಿದೀವಿ. ಇದರಲ್ಲಿ ಹೆಣ್ಣಲ್ಲಿ ಬೇರೆ ಫಸ್ಟ್ ಯಾವ ಮೇಲ್ ಮಾಡಿದ್ರಿ ನೀವು? ಒಂದು ರೋಷನ್ ಮಾಡಿದ್ದಣ್ಣ, ಬಡಗಿ ಲೈನಲ್ಲಿ ಅಂತಾರಲ್ಲ, ಅದ್ರಲ್ಲಿ ಒಂದು 4 ಕಳ್ಳಿ ಪಟ್ಟನೆ ಒಂದು 6 ಅವರ್ 7 ಅವರ್ ಆಡಿದೆ ಹೆಣ್ಣಲ್ಲಿ. ಹೆಣ್ಣಲ್ಲಿ. ಈಗ ಹೊಸದಾಗಿ ಗಂಡು ಮಾಡಿದ್ರಿ? ಈಗ ಹೊಸದಾಗಿ ಆ ಗಂಡು ಮಾಡಿದ್ದಾರೆ, ಬೆಳೆ ತಾಮ್ರಲ್ಲ. ಇದು ಬೆಳೆ ತಾಮ್ರಲ್ ಗಂಡಿಗೆ. ಇದು ಪಿಲಾಂಕ ಈ ವರ್ಷ ಮಾಡಿದ್ದೀವಿ. ಪಿಲಾಂಕ ಏನು ಮಾಡಿದೆ. ಇದ್ರಲ್ಲಿ ಬೇರೆ ಗಂಡಿಗೆಲ್ಲ ಅಕ್ಕಿ ಆಡಿದಾವಂತೆ? ಬೇರೆ ಗಂಡಲ್ಲಿ ಸೂಪರ್ ಆಗಿ ಆಡಿದೆ ಮರಿ ಮಾತ್ರ. ಬಣ್ಣ ನೋಡ್ಕೊಳ್ಳಿ, ಒಳ್ಳೆ ಅಕ್ಕಿ. ಸರಿ ನೋಡಿ. ಐಸ್ ನೋಡಿ, ಒಳ್ಳೆ ಬಾಜಿ ಅದರಲ್ಲೂ. ಇದೇ ಜೊತೆ ಅಪ್ಡೇಟ್ ಕೊಡ್ತೀರಾ?